mammoth task. I'm taking on a huge might. It's not going to be an easy way. Easiest option for me would have been to join a party and they would have taken care of everything. But you have to understand that I've opted to take the difficult path here because I have heeded the people's request. That is why, no. ಮೇಡಮ್ ಒಂದು ನಿಮಿಷ ಆಗಕ್ಕೆ ಆಲ್ರೆಡಿ ಸ್ಯಾಂಡಲ್ವುಡ್ನಲ್ಲಿ ಒಂದು ವಿಭಾಗ ಆಗ್ತಾ ಇದೆ ಸುಮಲತಾ ಮೇಡಮ್ ಮತ್ತು ಇವರು ಕಲಾವಿದರು ಅವರಿಗೆ ಸಪೋರ್ಟ್ ಮಾಡೋದ್ರಿಂದ ಆಲ್ರೆಡಿ ಒಂದು ಹೆಸರು ಬರ್ತಾ ಇದೆ. ಸೊ ಇದು ಬರೀ ನಿಮ್ಮ ಪ್ರಚಾರಕ್ಕೆ ಮಾತ್ರ ಸೀಮಿತ ಆಗಿರ್ತಾರೆ ಈ ಸ್ಟಾರ್ ನಟರು ಅಥವಾ ಒಂದು ಪಕ್ಷಕ್ಕೆ ಸೀಮಿತ ಆಗಿರುತ್ತಾ? ಇದು ಹೇಗಿರುತ್ತೆ ಇವಾಗ ಆಗದೇ ಇರುವ ಹಾಗೆ ನೋಡ್ಬೋದು ಎಲ್ಲ ಚಿತ್ರರಂಗ ಆಗಲಿ ರಾಜಕೀಯ ರಂಗದಾಗಲಿ ಒಬ್ಬರ ಹೆಸರು ಹೇಳಿದ್ರೆ ಎಲ್ಲರೂ ಒಗ್ಗಟ್ಟಾಗಿರೋರು. ಆ ಹೆಸರು ಯಾರ್ದು ಹೇಳಿ? ಅಂಬರೀಷ್ ಅನ್ನೋ ಹೆಸರು. ನಮ್ಮದು ಯಾರದೇ ಯಾವ ಪಕ್ಷಕ್ಕೆ ಚಿತ್ರರಂಗದಲ್ಲೂ ಒಂದಷ್ಟು ರಾಜಕಾರಣದಲ್ಲಿರುವಂಥವ್ರು ಇದ್ದಾರೆ. ಬಟ್ ಅಂಬರೀಷ್ ಪಕ್ಷಕ್ಕೆ ಎಲ್ಲರೂ ಸೇರಿದವ್ರೆ, ಯಾರೂ ಬೇರೆಯವರಲ್ಲ. ನಾವೆಲ್ಲರೂ ಅಂಬರೀಷ್ ಪಕ್ಷದವರೇ ಅನ್ನುವಂಥ ಮಾತುಗಳೇ ಅವ್ರ ಬಾಯಿಂದ ಬರುತ್ತೆ ಹೊರತು ಅಂಬರೀಷ್ ವಿರುದ್ಧವಾಗಿ ಯಾರು ಏನು ಹೇಳಿಲ್ಲ. ಮುಖ್ಯಮಂತ್ರಿಗಳು ಮತ್ತೆ ಅವರ ಮಗರು ಸಹ ಚಲನಚಿತ್ರ ಮಾಧ್ಯಮದ ಮೂಲಕನೇ ಅವರಿಗೆ ಫೀಲ್ಡ್ ಬಂದಿರೋ ಕಾರಣಕ್ಕೋಸ್ಕರ ಬೈಫರ್ಕೇಶನ್ ಆಗೋದಿಲ್ಲ ಅಂತ ಯಾವ ಗ್ಯಾರಂಟಿ ಮೇಲೆ ಹೇಳ್ತಾರೆ? ಅವರು ಸಹ ತಮ್ಮ ಅಧಿಕಾರವನ್ನು ಬಳಸಬಹುದು. ಈಗ ಅವರು ಸಹ ಈ ಫೀಲ್ಡ್ ಆಗಿರೋ ಕಾರಣಕ್ಕೋಸ್ಕರ ಅದು ವಿಭಜನೆ ಆಗೋದಿಲ್ಲ ಅಂತ ನಾನು ಆಗಲೇ ಹೇಳಿದ್ದೀನಿ, ಒಂದು ಚುನಾವಣೆ ಒಂದು ರಾಜಕಾರಣದಿಂದ ನನಗೆ ಸಂಬಂಧಗಳು ಸ್ನೇಹಗಳು ಹಾಳು ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ. ಎಲ್ಲರೂ ಅದೇ ರೀತಿಯಲ್ಲಿ ಹೋಗಬೇಕು ಅನ್ನೋದೇ ನನ್ನ ಆಸೆ. ಈ ಚುನಾವಣೆ ಅನ್ನೋದು ಬರುತ್ತೆ ಹೋಗುತ್ತೆ. ಅಧಿಕಾರ ಅನ್ನೋದು ಯಾರಿಗೂ ಶಾಶ್ವತ ಅಲ್ಲ. ಇದೆಲ್ಲರೂ ನಾವು ನೋಡಿದ್ವಿ. ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಆದರೆ ಒಳ್ಳೆಯ ಸಂಬಂಧಗಳನ್ನು ಬೆಳೆಸ್ಕೊಂಡು ಹೋಗೋದು ಒಂದು ಆರೋಗ್ಯಕರವಾದ ವಿಷಯ. ಕಾಂಗ್ರೆಸ್ ರೆಬಲ್ ಅನ್ನೋ ಮಾತೇ ಬರಲ್ಲ. ಯಾಕಂದರೆ ನಾನು ಯಾವತ್ತೂ ಯಾವ ಪಕ್ಷಕ್ಕೂ ನಾನು ಮೆಂಬರ್ ಆಗಿರಲಿಲ್ಲ. ಸೊ ಇದೇನಾದರೂ ನಾನು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಅಂತಾನೆ ನೀವು ಅನ್ಕೋಬೇಕು. ಒಂದು ಮುಗಿಸ್ಲಿ. ಎರಡರಲ್ಲಿ ಒಂದು ಇದು ಸೆಂಟ್ರಲ್ ಕೊಲಿಷನ್ಗೆ ಸಪೋರ್ಟ್ ಕೊಡಲೇಬೇಕಾಗುತ್ತೆ. ಇದರ ಎನ್ಡಿಎ ಆರ್ ಕಾಂಗ್ರೆಸ್ ಇದಕ್ಕೆ ನೀವು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡು ಮಂಡ್ಯ ಜನಕ್ಕೆ ಎಷ್ಟು ಸಹಾಯ ಮಾಡಕ್ಕೆ ಸಾಧ್ಯ? ಎರಡರಲ್ಲಿ ಒಂದು ಪಕ್ಷಕ್ಕೆ ಸಪೋರ್ಟ್ ಕೊಡಲೇಬೇಕು ಗೆದ್ದ ಮೇಲೆ. ಯಾವುದು ಕೊಡ್ತೀರಾ? ಅಲ್ಲಿ ಕೊಡಲೇಬೇಕು ಅಂತ ಏನು ಕಂಪಲ್ಷನ್ ಅಂತ ಏನು ಇಲ್ಲ. ಆ ಥರ ಸದ್ಯಕ್ಕೆ ಆ ಪರಿಸ್ಥಿತಿ ಬಂದಾಗ ನಾನು ಆಗಲೇ ಹೇಳಿದ್ದೆ, ನಾನು ಜನರನ್ನೇ ಕೇಳ್ತೀನಿ. ಒಂದು ಪರಿಸ್ಥಿತಿ ಇದೆ, ನಿಮ್ಮೆಲ್ಲರೂ ಒಳ್ಳೆಯದು ಮಾಡೋದಕ್ಕೋಸ್ಕರ ನಾನು ಏನು ಮಾಡಬೇಕು, ಎಂಥ ನಿರ್ಧಾರ ತಗೋಬೇಕು, ಯಾವ ಕಡೆಗೆ ನಾನು ಹೆಜ್ಜೆ ಹಾಕಬೇಕು ಅನ್ನೋ ನನ್ನದು ಏನೇ ಇದ್ದರೂ ಜನರಿಂದ ಬರಬೇಕು, ಜನಾಭಿಪ್ರಾಯ ಆಗಬೇಕು, ಜನರ ಕೂಗಾಗಬೇಕು. ನಾನು ಸ್ವತಃ ನಾನೇ ಒಂದು ನಿರ್ಧಾರಕ್ಕೆ ನಾನು ರೆಡಿ ಇಲ್ಲ. ನೋಡಿ, ಇದುವರೆಗೂ ಕಾಂಗ್ರೆಸ್ ಪಕ್ಷದವರಾಗಲಿ BJP ಪಕ್ಷದವರಾಗಲಿ ಯಾರು ನೀವು ಗೆದ್ದ ಮೇಲೆ ಏನು ಮಾಡ್ತೀರಾ, ನಮಗೆ ಸಪೋರ್ಟ್ ಕೊಡ್ತೀರಾ, ನಮ್ಮ ಪಕ್ಷ ಸೇರ್ತೀರಾ ಅನ್ನೋದು ಮಾತು ಚರ್ಚೆ ಆಗಿಲ್ಲ. ನಾನು ಇದನ್ನೇ ಪದೇ ಪದೇ ಹೇಳ್ತಾ ಇದ್ದೀನಿ. ಆವಾಗ ಯಾರು ಏನು ಹೇಳಿದ್ರು ನಾನು ಕೇಳೋದು ಜನರನ್ನೇ. ನಾನು ಯಾವ ಪಕ್ಷಕ್ಕೂ ನಾನು ಬದ್ದಳಲ್ಲ, ನಾನು ಜನರಕ್ಕೆ ಬದ್ಧ.